ಬಸವನಾಡಿನ ಸಮಸ್ತ ವಿಜಯಪುರ ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಕಿತ್ತೂರು ಚೆನ್ನಮ್ಮ ನಾಟ್ಯ ಮಂದಿರ ಸುಮಾರು ಸಾವಿರಾರು ಜನ ಕಲಾವಿದರಿಗೆ, ಕಂಪ್ನಿ ಮಾಲೀಕರಿಗೆ, ಎಷ್ಟೋ ಜನರಿಗೆ ಬದುಕಿಸುವಂಥ ಒಂದು ದಾರಿದೀಪದ ರಂಗಮಂದಿರ. ಇದು ಸುಮಾರು 10-12 ವರ್ಷಗಳಿಂದ ನೆನೆಗುದಿಗೆ ಬಿದ್ದು ಅನೇಕ ಕಾರಣಾಂತರದಿಂದ ಅನೇಕ ಸಮಸ್ಯೆಯಿಂದ ಇದು ನೆನೆಗುದಿಗೆ ಬಿದ್ದಿದೆ. ಮತ್ತು ಇದನ್ನು ನಾವು ಸುಮಾರು ಎಲ್ಲ ಕಲಾವಿದರಾಗಲಿ, ಸಂಘಟಕರಾಗಲಿ ಎಲ್ಲರೂ ನಾವು ಪ್ರತಿ ಬಾರಿ ನಾವು DC ಅವರಿಗೆ ಮನವಿ ಕೊಟ್ಟು ನಮ್ಮ ಕೈಗಳು ಬಾಯಿಗಳು ಎಲ್ಲ ಸೌದು ಬಿಟ್ಟವು. ಈಗ ಇದು ಒಂದು ಅವಕಾಶ ಬಂದಿದೆ. ಮೊನ್ನೆ ತಾನೇ 2025-26 ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು 50 ಲಕ್ಷವನ್ನು ಬಿಡುಗಡೆ ಮಾಡಿದೆ. ಅದು ಇನ್ನೂ ನಮ್ಮ DC ಅವರ ಖಾತೆಗೆ ತಲುಪಿಲ್ಲ. ಅದು ಬರ್ತದೆ, ಅದನ್ನು ಕ್ರಿಯಾ ಯೋಜನೆಯಲ್ಲಿ ಆಗಿದೆ. ಇದಕ್ಕೂ 50 ಲಕ್ಷ ಸಾಲುವುದಿಲ್ಲ. ಅದರ ಜೊತೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿ ಅದರ ಜೊತೆ ಅದನ್ನು ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂಡರದಲ್ಲಿ ಆ ಜಾಗವನ್ನು ಮಹಾನಗರ ಪಾಲಿಕೆಯವರು ಅದನ್ನು ಅವರಿಗೆ ವಹಿಸಿದರೆ ಅದರ ಜವಾಬ್ದಾರಿ ತೊಗೊಂಡು ಅವ್ರು ಮಾಡ್ತಾರೆ. ಯಾಕಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 50 ಲಕ್ಷ ಬಿಡುಗಡೆ ಆಗಿದೆ. ಅದನ್ನೇ ಅವ್ರಿಗೆ ಜವಾಬ್ದಾರಿ ಕೊಟ್ಟರೆ ಅಟ್ಲೀಸ್ಟ್ ನೀವು ಇನ್ನೂ ಇದು ಕಟ್ಟುವ ನೇವದಲ್ಲಿ ಮುಂದೆ ಹಾಕೋಕ್ಕಿಂತ ಆ ಜಾಗವನ್ನು ನಮ್ಮ ಅಂಡರದಲ್ಲಿ ಕೊಟ್ಬಿಟ್ಟು ಖುಲ್ಲಾ ಜಾಗವನ್ನಾದರೂ ಕೊಟ್ಟರೆ ಅನೇಕ ಕಂಪ್ನಿ ಮಾಲೀಕರು ತಮ್ಮದೇ ಆದದ್ದ ಸಾಮಗ್ರಿಗಳನ್ನು ತೆಗೆದುಕೊಂಡು ಆ ಸಡ್ಡನ್ನು ಹೊಡೆದು ಮೊದಲು ಅದು ಚಾಲನೆ ಆಗಲಿ, ಕಂಪ್ನಿ ಚಾಲನೆ ಆತಂದ್ರೆ ಅದಕ್ಕೊಂದು ದಾರಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ದಯವಿಟ್ಟು ದಯಗಳಾದ ಈಗ ನಾಳೆ 9ನೇ ತಾರೀಕಿಗೆ ನಮ್ಮ ನಾಡಿನ ಧೀಮಂತ ದೊರೆ CM ಅವರು ಇಲ್ಲಿ ಬರ್ತಾರೆ. ಕೇವಲ ಅದು ಚೆನ್ನಮ್ಮ ಪುತ್ಥಳಿಯನ್ನು ಮಾಡುವುದರ ಜೊತೆ ಅದರ ಜೊತೆ ಈ ರಂಗಮಂದಿರವನ್ನು ಕೂಡ ನೀವು ಅದನ್ನು CM ಅವ್ರ ಕಡೆಯಿಂದ ಅಲ್ಲಿ ಒಂದು ಚಾಲನೆ ಮಾಡಿಸಿದ್ರೆ ಒಳ್ಳೆ ಆಗುತ್ತಾ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ಒಕ್ಕೂಟಿನ ಅಭಿಪ್ರಾಯ ಕೂಡ ಹಾಗೇ ಇದೆ. ದಯವಿಟ್ಟು ಇದನ್ನು DC ಅವರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿಯವರು ಮತ್ತು ಅನೇಕ ಗಣ್ಯರು ಇದನ್ನು ಗಮನದಲ್ಲಿ ತಗೋಬೇಕಿದು. ಕೇವಲ ಕಲೆ ಅಂದರೆ ಕೇವಲ ಅಂತ ದಯವಿಟ್ಟು ತಿಳ್ಕೋಬಾರ್ದು ರಾಜಕೀಯ ಜನರು. ದಯವಿಟ್ಟು ಇದಕ್ಕೂ ಕೂಡ ಅವತ್ತು CM ಅವ್ರ ಕಡೆಯಿಂದ ಚಾಲನೆ ಮಾಡಿದರೆ ಒಳ್ಳೆಯದಾಗುತ್ತಾ ಅಂತನ್ನುವಂಥದ್ದು ಈ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೇನೆ. ನಾನು ಶೇಖ್ ಮಾಸ್ಟರ್ ವೃತ್ತಿ ರಂಗಭೂಮಿ ಸಂಘಟಕ ಮತ್ತು ಮಾಜಿ ನಾಟಕ ಅಕಾಡೆಮಿ ಅಧ್ಯಕ್ಷರ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ, ಇನ್ನೂ ಹಲವಾರು ರಂಗಭೂಮಿಯಿಂದ ಬಂದಂಥ ಪ್ರಶಸ್ತಿ ವಿಜೇತ. ನಾವು ಕಲಾವಿದರು ಇರುವುದನ್ನು ನಾವು ಎಷ್ಟೇ ಪ್ರಶಸ್ತಿಗಳು ಬಂದರೂ ನಮಗೆ ಜನರ ಚಪ್ಪಾಳೆ ಮತ್ತು ಅವರ ಶಿಳ್ಳೆ ನಮಗೆ ಬಹಳ ಬಹುಮುಖ್ಯವಾಗಿರುತ್ತೆ. ಅದಕ್ಕೆ ಎಲ್ಲ ಕಲಾವಿದರಿಗೂ ಕೂಡ ಪ್ರೇಕ್ಷಕರಿಗೂ ಕೂಡ ಮನರಂಜನೆ ಇಲ್ಲದಂತಾಗಿದೆ. ದಯವಿಟ್ಟು ಇದನ್ನು ತಾವು ಕೂಡ ಮೀಡಿಯಾದವರು ಹೆಚ್ಚಿನ ರೀತಿಯಲ್ಲಿ ಇದನ್ನು ಪ್ರಚಾರಗೊಳಿಸಿ ನಮಗೆ ಸಹಕಾರ ಮಾಡಿ ಒಕ್ಕೂಟಕ್ಕೆ ಕಲಾವಿದರ ಬದುಕಿಗೆ ಬೆಳಕಾಗ್ತೀರಿ ಅಂತ ಹೇಳಿ 2 ಮಾತು. ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಜಿಲ್ಲೆಗೆ 9ನೇ ತಾರೀಕು ಬಂದು ರಾಣಿ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಪ್ರಯುಕ್ತ ಬರ್ತಾ ಇದ್ದಾರೆ. ಅದರ ಪ್ರಯುಕ್ತವಾಗಿ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಅಷ್ಟೇ ಅಲ್ಲದೆ ಈ ರಾಣಿ ಚೆನ್ನಮ್ಮ ರಂಗಮಂದಿರ ಅಡಿಗಲ ಸಮಾರಂಭವನ್ನು ಮಾಡಬೇಕಂತೇಳಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಯಾಕಂತಂದರೆ ಸುಮಾರು ನಾವು ಇನ್ನೂ ಸಣ್ಣವರಿದ್ದಾಗ ಇಲ್ಲಿ ನಾಟಕಗಳನ್ನ ಆಡ್ತಿದ್ರು. ಅವಾಗ ನಮ್ಮ ಅಪ್ಪರದು ಬಂದು ಕರ್ಕೊಂಡು ರಾತ್ರಿ ಹೊತ್ತು ಊರಿಗೆ ಹೋಗ್ಬೇಕಾತಂದ್ರೆ ತಡ ಆಗ್ತಿತ್ತು. ತಡ ಆದ ತಕ್ಷಣ ಏನು ಮಾಡ್ತಿದ್ರು, ಇಲ್ಲಿ ನಾಟಕ ಮಂದಿರ ಐತಿ, ಇಲ್ಲಿ ಬಂದು ನಾಟಕ ನೋಡೋಣ ಅಂತೇಳಿ ನಾಟಕಗಳನ್ನು ನೋಡ್ತಿದ್ವಿ ನಾವು. ಆವಾಗಿಂದ ಇಡೀ ಜಿಲ್ಲೆಯ ಜನಕ್ಕೆ ಅಲ್ಲಿ ಅದು ಹೋದ್ಮ್ಯಾಗಂತ ಏನೋ ಒಂದು ಕಳ್ಕೊಂಡಂಗೆ ಆಗಿಬಿಟ್ಟೈತಿ. ಅದಕ್ಕಾಗಿ ಇದು ನಾಟಕವನ್ನು ಬಸ್ ಸ್ಟ್ಯಾಂಡ್ದಾಗೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದ್ರಿಂದ ಅಲ್ಲಿ ನಾಟಕ ನೋಡೋಕೆ ಒಂದು ಮನರಂಜನೆಗೆ ರಾಣಿ ಚೆನ್ನಮ್ಮ ನಾಟ್ಯ ಮಂದಿರ ಅಂತ ಈಗ ಎಲ್ಲೆಲ್ಲೇ ಹಾಕಾಕತ್ತಾರ ಅವ್ರು ಪಾಪ. ಅಲ್ಲೊಮ್ಮೆ ಸಿಗ್ತೈತೆ ಜಾಗ, ಅಲ್ಲೊಮ್ಮೆ ಸಿಗ್ತೈತೆ ಜಾಗ, ಜನಕ್ಕೂ ಗೊತ್ತಾಗಲ್ಲ ಐತಿ ಎಲ್ಲಿ ನಾಟಕ ಮಂದಿರ ನಡೆಸ್ತಾ ಇದ್ದಾರೆ, ಎಲ್ಲಿ ನಾಟಕ ನಡೆಸಕತ್ತಾರಂತ ಗೊತ್ತಾಗಂಗಿಲ್ಲ. ಹೀಗಾಗಿ ಈ ರಂಗಮಂದಿರ ಒಂದು ಮೊದಲು ಕಾಯಂ ಸ್ಥಳವಾಗಿರೋದ್ರಿಂದ ಇಲ್ಲೇ ರಂಗಮಂದಿರ ಐತಿಪ್ಪ ಅನ್ನೋದು ಎಲ್ಲ ಇಡೀ ವಿಜಯಪುರ ಜಿಲ್ಲೆ ಜನಕ್ಕೆ ಗೊತ್ತೈತಿ. ಹೀಗಾಗಿ ಬಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೆ ಈ ರಂಗಮಂದಿರವನ್ನು ಕೂಡ ಅಲ್ಲಿ ಅಡಿಗಲ ಸಮಾರಂಭ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಐತ್ರಿ. ನಾನು ಲಕ್ಷ್ಮಣ್ ಕಂಬಾಗಿ ಅಂತ ವಿಜಯಪುರ ಜಿಲ್ಲೆಯ ವಿವಿಧ ಸಂಘ ಸಂಘಟನೆಗಳ ವತಿಯಿಂದ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹಾಗೂ ಉಸ್ತುವಾರಿ ಸಚಿವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.
ಏನಪ್ಪ ಮನವಿ ಅಂದರೆ ಸುಮಾರು 10-12 ವರ್ಷ ಆಯಿತು ನಮ್ಮ ವಿಜಯಪುರ ನಗರದ ನಾಟ್ಯ ಸಂಘದ ಚೆನ್ನಮ್ಮ ನಾಟ್ಯ ಸಂಘದ ಒಂದು ಕಟ್ಟಡದ ಕಾಮಗಾರಿ ಮಾಡಬೇಕಂತೇಳಿ ಮನವಿಗಳನ್ನು ಹಲವಾರು ಹಿರಿಯರಿಗೂ ಮನವಿಗಳನ್ನು ಸಲ್ಲಿಸಿದ್ದೀವಿ. ಈಗಾಗಲೇ ಅದರ ಅನುದಾನ ಕೂಡ ಚಳಿಗಾಲ ಅಧಿವೇಶನದಲ್ಲಿ ಅನುಮೋದನೆ ಇದಾಗಿದೆ. ಅದಕ್ಕೆ ಕೂಡಲೇ ಈ ಚೆನ್ನಮ್ಮ ನಾಟ್ಯ ಸಂಘದ ಒಂದು, ಯಾಕಂದರೆ ಕಲಾವಿದರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ. ನಮ್ಮ ಬಿಜಾಪುರದಲ್ಲಿ ನಾಟಕಗಳು ಒಂದು ನಡೆಯುವಂಥ ನಗರ ಇದು. ಭಾಳ ಈಗೇನಾಗಿದೆ, ಎಲ್ಲ ಕಲಾವಿದರಿಗೆ ಅವರು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೂ ಒಂದು ನಾಟ್ಯ ಮಾಡೋಕ್ಕೂ ಇಲ್ಲಿ ಅವಕಾಶ ಇರಲಾರ್ದಂಗೆ ಆಗಿದ್ದಕ್ಕೆ, ಮತ್ತು ಇದಲ್ಲದೆ ಇಲ್ಲ ನಾಟ್ಯ ಸಂಘದ ಜಾಗ ಏನು ರಂಗಭೂಮಿಯ ಜಾಗ ಇದಲ್ಲ ಅತಿಕ್ರಮಣ ಕೂಡ ಆಗ್ತಾ ಇದೆ. ಅದಕ್ಕೆ ದಯಮಾಡಿ ತಾವು ಶೀಘ್ರದಲ್ಲಿ ಆ ಕಟ್ಟಡ ಕಾಮಗಾರಿಯನ್ನು ಪ್ರಾರಂಭಿಸಿದರೆ ಅತಿಕ್ರಮಣ ತೆರವು ಆಗ್ತದೆ. ಎಲ್ಲನೂ ನಮ್ಮ ಎಲ್ಲ ಕಲಾವಿದರಿಗೂ ವಿಜಯಪುರದ ಜನತೆಗೆ ಎಲ್ಲರಿಗೂ ಒಂದು ನ್ಯಾಯ ಸಿಗ್ತದೆ ಅಂತೇಳಿ ತಿಳ್ಕೊಂಡು ವಿನೋದ್ ಕೇಡಂತ ಹೋಗುವಂತಾಗಿದೆ. ಕೂಡಲೇ ಮಾನ್ಯರವರಾದ ತಾವು ಕಲಾವಿದರ ವೃತ್ತಿ ಮತ್ತು ವೃತ್ತಿ ರಂಗಭೂಮಿ ಪರಂಪರೆಯನ್ನು ಉಳಿಸೋಗೋಸ್ಕರ ಜನವರಿ 9, 2026 ಮುಖ್ಯಮಂತ್ರಿಗಳ ಅಧಿಕೃತ ಕಾರ್ಯಕ್ರಮದಲ್ಲಿ ರಾಣಿ ಚೆನ್ನಮ್ಮ ನಾಟ್ಯ ಮಂದಿರದ ನೂತನ ಕಟ್ಟಡ ಕಾಮಗಾರಿಯ ಭೂಮಿ ಪೂಜೆ ಮತ್ತು ಅಡಿಗಲ್ಲು ಸಮಾರಂಭ ನಡೆಸುವ ಮೂಲಕ ಜಿಲ್ಲೆಯ ಸಮಸ್ತ ಜನರ, ಸಾಹಿತಿಗಳ ಮತ್ತು ವೃತ್ತಿ ರಂಗಭೂಮಿ ಕಲಾವಿದರ ಬೇಡಿಕೆಗೆ ಸ್ಪಂದಿಸಬೇಕೆಂದು ಈ ಮೂಲಕ ಸನ್ಮಾನ್ಯರಾದ ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ. ವಂದನೆಗಳೊಂದಿಗೆ ಇಲ್ಲ ತಮ್ಮ ಮನವಿಯನ್ನು ತಗೊಂಡಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು. ಬರೋ ಟೈಮ್ದಾಗ ಇದು ಉದ್ಘಾಟನೆ ಆಗಿರುತ್ತೆ. ಆ ಪ್ರಕಾರ ಮಾತಾಡಿ